ಪ್ರತಿಯೊಬ್ಬರಲ್ಲಿ ಒಂದು ಏಕತೆಯ ಮನೋಭಾವನೆ ತುಂಬುವಂತಹ ವಿಷಯ, ಪ್ರತಿಯೊಬ್ಬರಲ್ಲೂ ನಾವೆಲ್ಲ ಒಂದು ಅಂತ ತಿಳಿಸುವಂತಹ ವಿಷಯ, ಪ್ರತಿಯೊಬ್ಬರಿಗೂ ಕೆಟ್ಟದ್ದನ್ನು ಮರೆತು, ಅಹಂಕಾರವನ್ನು ಮರೆತು, ವೈಷಮ್ಯವನ್ನು ಮರೆತು, ಹೊಲಸು ರಾಜಕೀಯವನ್ನು ಮರೆತು ಒಂದಾಗಿ ನಾವು ಈ ತಾಂಡೆಯ ನಾಗರಿಕರು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡುವಂತಹ ಜಾತ್ರೆ ಇದು ಆಗಬೇಕು. ನಿಜವಾದ ಮನುಷ್ಯ, ಮಾನವೀಯ ಗುಣವುಳ್ಳಂತಹ ವ್ಯಕ್ತಿಯಾಗಿದ್ದಾದರೆ, ಸಹೋದರ ಕುಬೇರರು ಹೇಳಿದಂತೆ ಸಂಸ್ಕಾರ ಪಡೆದಂತಹ ವ್ಯಕ್ತಿಗಳಾಗಿದ್ದಾದರೆ, ಇಂತಹ ಸಂದರ್ಭದಲ್ಲಿ ಸಾಮಾಜಿಕ ವಿಷಯಗಳು, ಧಾರ್ಮಿಕ ವಿಷಯಗಳು, ತಾಂಡಾದ ವಿಷಯ ಬಂದಾಗ ಇಲ್ಲಿ ಯಾವುದೇ ಭೇದ ಭಾವ, ಪಂಕ್ತಿ, ಜಾತಿ, ಮತ ಭೇದ ಎಲ್ಲವನ್ನು ತೊರೆದು ನಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋಕ್ಕೆ ಹಿರಿಯರು ಕಷ್ಟಪಟ್ಟು ಜಾತ್ರೆಗಳನ್ನ ಆರಂಭ ಮಾಡಿದ್ದು ಮತ್ತು ನಮ್ಮ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ತಿಳಿಸಿ ಮುಂದಿನ ಪೀಳಿಗೆ ತೆಗೆದುಕೊಂಡು ಹೋಗುತ್ತಾ ಮಾಡಿದಂಥ ಜಾತ್ರೆಗಳ ಬಂಧುಗಳೇ. ಇವತ್ತು ಒಣ ಪ್ರತಿಷ್ಠೆ, ಅಹಂಕಾರ, ಬಡ ತೂ ಬಡ ಏನು ಮಾಡ್ತೀವಲ್ಲ, ಆ ವ್ಯಕ್ತಿಗೆ ಒಂದಿಲ್ಲ ಒಂದಿನ ಕಟ್ಟಿಟ್ಟ ಬುತ್ತಿ ಇದೆ. ಆ ವ್ಯಕ್ತಿವರ್ಗಳಿಗೆ ದೇವರಿಗೆ ಬಿಡೋಣ, ನಾವೆಲ್ಲರೂ ಏಕತೆ ಮಂತ್ರ ಘೋಷಿಸೋಣ. ಎಲ್ಲರೂ ನಮ್ಮವರೇ, ಯಾರೂ ಬೇರೆ ಇರಲಿಲ್ಲ, ಎಲ್ಲರೂ ನಮ್ಮ ಸಹೋದರರೇ, ಒಂದೇ ರಕ್ತ ಹಂಚ್ಕೊಂಡು ಉಂಡಿದ್ದೇವೆ. ಕಾರಣಾಂತರಗಳಿಂದ ಬೇರೆ ಬೇರೆ ಏನೋ ಭೇದ ಭಾವ ಬಂದಿರಬಹುದು, ವಿಚಾರಗಳ ವಿಭಿನ್ನತೆ ಬಂದಿರಬಹುದು, ಆದರೆ ದೇವರು ಬಂದಾಗ, ತಾಂಡ ವಿಷಯ ಬಂದಾಗ, ಧಾರ್ಮಿಕ ವಿಷಯ ಬಂದಾಗ ನಾವು ಒಂದಾಗಿ ಮುಂದೆ ಹೋಗೋಣ ಅಂತ ಹೇಳ್ತಾ ಒಂದು ನಿದರ್ಶನ ಹೇಳಕ್ಕೆ ಇಚ್ಛಪಡ್ತೇನೆ. ಸಮಯ ಜಾಸ್ತಿ ಆಗಿದೆ, ಅದರ ಅವಶ್ಯಕತೆ ಇದೆ. ಈ ಆರ್ಕೆಸ್ಟ್ರಾ, ಹಾಡು, ಕುಣಿತ ಎಲ್ಲಕ್ಕೂ ಮಿಗಿಲಾಗಿ ನಮ್ಮನ್ನು ಕಟ್ಟಿಕೊಂಡು ಮುಂದೆ ಹೋಗುವಂತಹ ಅವಶ್ಯಕತೆ ಇದೆ. ಅದಕ್ಕೆ ಒಂದು 2 ನಿಮಿಷ ಹೆಚ್ಚಿಗೆ ಒಂದು ಸಣ್ಣ ನಿದರ್ಶನ ಹೇಳ್ತೇನೆ. ಒಂದು 10 ವರ್ಷ 15 ವರ್ಷ ಹಿಂದೆ ಹೋದರೆ ಈ ಯಾವ ದೀಪಗಳು ಇರಲಿಲ್ಲ, ಲೈಟ್ಗಳು ಇರಲಿಲ್ಲ. ಬಹುಶಃ ನಮ್ಮ ಹಿರಿಯಂತಹ ನಿವೃತ್ತ ಉಪನ್ಯಾಸಕರಾಗಲಿ, ನಿವೃತ್ತ ಶಿಕ್ಷಕರಂತಹ ನಮ್ಮ ಡೋಂಗ್ರಿಗಳ ಸರ್ಗಳಾಗಲಿ, ಅಥವಾ ಕುಬೇರ್ ನಾಯಕ್ ಸರ್ ಕೂಡ ಅನುಭವಿಸಿರ್ಬೋದು, ಕೃಷ್ಣಾಜಿಯವರು ಕೂಡ ಅನುಭವಿಸಿರ್ಬೇಕು ಅಂತ ತಿಳ್ಕೊಂಡಿದ್ದೀನಿ. 10-15 ವರ್ಷ ಯಾವ ತಾಂಡಗಳಿಗೂ ಲೈಟ್ಗಳು ಇರಲಿಲ್ಲ, ಕರೆಂಟ್ ಇರಲಿಲ್ಲ.